ಹಾಯ್ ಹಲೋ ನಮಸ್ಕಾರ. ಜ್ಯೋತಿಸ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೂ ಶ್ರೀ ಬಸವ ಜಯಂತಿಯ ಶುಭಾಶಯಗಳು. ನಾನಿವತ್ತು ತೊಗರಿಬೇಳೆ ಹೋಳಿಗೆ ಜೊತೆಗೆ ಮಾವಿನ ಹಣ್ಣಿನ ಶಿಕರಣಿ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈ ತೊಗರಿಬೇಳೆ ಹೋಳಿಗೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬರ್ರಿ. 3/4 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದೇ ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೇಕು. ನೀವು ಎಷ್ಟು ತೊಗರಿಬೇಳೆ ತೊಗೊತಿರಲ್ಲ ಅಷ್ಟೇ ಬೆಲ್ಲ ತೊಗೋರಿ. ಹಾಗೆ ಒಂದು ಏಲಕ್ಕಿ 3 ಲವಂಗ ತೊಗೊಂಡಿದ್ದೀನಿ. ಕಣಕ ಮಾಡೋಕ್ಕೆ ಮೈದಾ ಹಿಟ್ಟು, ಸ್ವಲ್ಪ ಎಣ್ಣೆ, ಹಾಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನಾನಿಲ್ಲಿ ತೊಗರಿಬೇಳೆನ ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿಟ್ಟರೆ ಬೇಳೆ ಜಾಸ್ತಿ ಬೆಂದು ಹೋಗೋ ಚಾನ್ಸ್ ಇರುತ್ತೆ. ಹಾಗೆ ಸಾಂಬಾರು ಮಾಡೋಕ್ಕೆ ಕಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕಡಲೆಬೇಳೆ ಹೋಳಿಗೆ ಆದರೆ ಕುಕ್ಕರಲ್ಲಿ ಬೇಯಿಸಿದ್ರೆ ನಡೆಯುತ್ತೆ. ಆದರೆ ತೊಗರಿಬೇಳೆ ಬೇಗ ಬೇಯೋದ್ರಿಂದ ಹೀಗೆ ಹೊರಗಡೆ ಇಟ್ಟೇ ಕುದಿಸಿ. ಈಗ ಬೇಳೆ ಬೆಂದಿದೆ. ಇವಾಗ ಈ ಕಟ್ಟನ್ನು ತೆಗಿತಾ ಇದ್ದೀನಿ. ಈ ರೀತಿ ಕಟ್ಟನ್ನು ಪೂರ್ತಿಯಾಗಿ ತೆಗೀರಿ. ತೆಳ್ಳಗಾದರೆ ಹೂರಣ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಇವಾಗ ಇದೇ ಕಟ್ಟಿಂದ ಹೋಳಿಗೆ ಸಾಂಬಾರು ಸಹಿತ ಮಾಡ್ಕೋಬೋದು. ಕಟ್ಟಿನ ಸಾರು ಅಂತಲೇ ಕರೀತಾರೆ. ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ. ಎಷ್ಟು ತೊಗರಿಬೇಳೆ ತೊಗೊಂಡಿದ್ನಲ್ಲ ಅದೇ ಪ್ರಮಾಣದಲ್ಲಿ ಬೆಲ್ಲನೂ ಸಹಿತ ತೊಗೋಬೇಕು. ಅಂದರೆ ಹೋಳಿಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಒಂದು 3 ಲವಂಗ, 1 ಏಲಕ್ಕಿ, ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ. ಇವಾಗ ಇದನ್ನು ಒಂದು 2 ನಿಮಿಷ ಬಿಟ್ಟು ರುಬ್ಕೊಂಬಂದರೆ ಆಯಿತು. ನೋಡಿ, ತುಂಬ ಬಿಸಿ ಇರೋವಾಗ ರುಬ್ಬಕ್ಕೆ ಹೋಗಬೇಡಿ, ಮಿಕ್ಸಿ ಹಾಳಾಗುತ್ತೆ. ಸ್ವಲ್ಪ ಬಿಸಿ ಇದ್ದರೆ ಸಾಕು. ನಾವಿಲ್ಲಿ ತೊಗರಿಬೇಳೆನ ಚೆನ್ನಾಗಿ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ರುಬ್ಬಕ್ಕೆ ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಆಗಿಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಇರೋವಾಗ ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ. ರುಬ್ಬಾಗಿದೆ. ಇಷ್ಟು ಇದ್ದರೆ ಸಾಕು. ನೋಡಿ, ಎಲ್ಲ ಬೇಳೆ ಎಲ್ಲ ಸ್ಮೂತಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಕಣಕ ರೆಡಿ ಮಾಡ್ಕೊಳ್ಳೋಣ. ಕಣಕ ಮಾಡೋಕ್ಕೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು, ಬೇಕಿದ್ದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು, ಮೈದಾ ಯೂಸ್ ಮಾಡಲ್ಲ ಅನ್ನೋರು. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹೋಳಿಗೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ನಾನಿಲ್ಲಿ ಆಲೆಮನೆ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಹೋಳಿಗೆ ಕಪ್ಪಾಗಿ ಬರುತ್ತೆ. ಹಾಗಾಗಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ತುಂಬ ಹಾಕಕ್ಕೆ ಹೋಗಬೇಡಿ. ಒಂದು ಚಿಟಿಕೆಯಷ್ಟು ಹಾಕೋದ್ರಿಂದ ಹೋಳಿಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಈ ರೀತಿ ನಾದಿದ್ದಾಗಿದೆ. ನಾನಿವಾಗ ಈ ಹಿಟ್ಟನ್ನು ಒಂದು 2 ಗಂಟೆ ನೆನೆಸಿಡ್ತೀನಿ. ಈ ರೀತಿ ಹಿಟ್ಟು ನೆನೆಸಿಡೋದ್ರಿಂದ ಹೋಳಿಗೆನೂ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ಹಾಗೆ ಹೋಳಿಗೆ ನೀವು ಮಾಡೋವಾಗ ಹರಿಯೋದಿಲ್ಲ. ನೋಡಿ, ಈ ರೀತಿ ನಾನು ಹೂರಣನ ಉಂಡೆ ಮಾಡಿ ಇಟ್ಕೊತೀನಿ. ಈ ರೀತಿ ಉಂಡೆ ಮಾಡಿ ಇಡೋದ್ರಿಂದ ಹೋಳಿಗೆನೂ ಬೇಗ ಬೇಗ ಮಾಡ್ಬೋದು, ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ, ಇವಾಗ ಒಂದು 2 ಗಂಟೆ ಈ ಕಣಕನ ನೆನೆಸಿಟ್ಟಿದ್ವಲ್ಲ, ಇವಾಗ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡಿ. ಇವಾಗ ಈ ಹಿಟ್ಟನ್ನ ಮತ್ತೊಂದು ಸರಿ ನಾದಬೇಕು, ಅಂದರೆ ಹೋಳಿಗೆ ಹರಿಯೋದಿಲ್ಲ, ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈ ರೀತಿ ಒಂದು ಸರಿ ನಾದ್ಕೊಳ್ಳಿ. ನೀವು ಹೂರಣನ ಎಷ್ಟು ಸ್ಮೂತಾಗಿ ಮಾಡಿರ್ತಿರಲ್ಲ ಅದೇ ರೀತಿಯಾಗಿ ಕಣಕನೂ ಇರಬೇಕು. ಅಂದರೆ ಹೂರಣ ಸ್ಮೂತಾಗಿದ್ದು ಕಣಕ ಏನಾದರೂ ಗಟ್ಟಿಯಾಗಿದ್ದರೆ ಹೋಳಿಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಹಾಗೆ ಹರಿದು ಹೋಗ್ತವೆ. ನೋಡಿರಿ, ಇವಾಗ ಹೋಳಿಗೆ ತುಂಬೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಣಕ ತೊಗೊಂಡು ಈ ರೀತಿ ಹೂರಣನ ಮಧ್ಯದಲ್ಲಿಟ್ಟು ಈ ರೀತಿ ಹೂರಣನ ಒಳಗಡೆ ತಳ್ತಾ ಕಣಕನ ಈ ರೀತಿ ಮೇಲ್ಗಡೆ ಬೆರಳಿಂದ ಈ ರೀತಿ ಮೇಲ್ಗಡೆ ತಳ್ಳಬೇಕು. ನೋಡಿ, ಇದೇ ರೀತಿ ತುಂಬಬೇಕು ಹೋಳಿಗೆನ. ಇವಾಗ ಮೇಲ್ಗಡೆ ಬಂದಂಥ ಎಲ್ಲ ಕಣಕನೂ ಈ ರೀತಿ ಕಟ್ ಮಾಡಿ ತೆಗೆದ್ರೆ ಆಯಿತು. ಇವಾಗ ಇದನ್ನು ಈ ರೀತಿ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿವಾಗ ಮತ್ತೊಂದು ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಕೈಗೆ ಎಣ್ಣೆ ಹಚ್ಕೊಂಡು ಕಣಕ ತಗೊಳ್ಳಿ. ನೋಡಿ, ಇವಾಗ ಈ ರೀತಿ ಒಂದು ಕೈಲಿ ಹೂರಣನ ಈ ರೀತಿ ಒಳಗಡೆ ಪ್ರೆಸ್ ಮಾಡ್ತಾ ಹಿಟ್ಟನ್ನು ಬೆರಳಿಂದ ಈ ರೀತಿ ಮೇಲೆ ತಗೊಳ್ಳಿ. ನೋಡಿ, ಈಗ ಎಕ್ಸ್ಟ್ರಾ ಕಣಕ ಏನಾದರೂ ಇದ್ದರೆ ಅದನ್ನು ಈ ರೀತಿ ತೆಗೆದು ಹೀಗೆ ಪ್ರೆಸ್ ಮಾಡಿದರೆ ಆಯಿತು. ಇವಾಗ ನಾನು ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೋತೀನಿ, ಅಂದರೆ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ. ನಾನಿವಾಗ ಹೋಳಿಗೆ ತಟ್ಟಕ್ಕೆ ಒಂದು ಪೇಪರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪೇಪರಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ, ಈ ರೀತಿ ಎಲ್ಲನೂ ಮಾಡಿಟ್ಟಿದ್ನಲ್ಲ. ಇವಾಗ ನೋಡಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಫಸ್ಟು ತಟ್ತೀನಿ. ಪೂರನಾರು ತಟ್ಬೋದು, ನಾನಿಲ್ಲಿ ಅರ್ಧ ಮಾತ್ರ ತಟ್ಟಿ ಈ ರೀತಿ ನಿಧಾನವಾಗಿ ಲಟ್ಟಿಸಿ. ನೋಡಿ, ಹೋಳಿಗೆ ಎಷ್ಟು ತೆಳುವಾಗಿ ಬಂದಿದೆ ಅಂತ, ಹಾಗೆ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ.
ಶ್ರೀಕರ್ಣಿ ಜೊತೆ ಹೋಳಿಗೆ ಈ ರೀತಿ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ನಾನಿವಾಗ ದೋಸೆ ತವ ತೊಗೊಂಡಿದ್ದೀನಿ. ಅದಕ್ಕಿವಾಗ ಈ ರೀತಿ ಎಣ್ಣೆ ಹಾಕಿ ನೋಡಿ, ತವ ಕಾದಿದೆ. ಈಗ ಹೋಳಿಗೆ ಹಾಕ್ತಾಯಿದ್ದೀನಿ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು, ಎಷ್ಟು ತೆಳುವಾಗಿದೆ ನೋಡಿ. ನನಗೆ ಈ ರೀತಿ ಪೇಪರಲ್ಲೇ ಹೋಳಿಗೆ ಮಾಡೋದು ತುಂಬ ಈಸಿ ಅನಿಸುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೋಳಿಗೆನ ಇದೇ ರೀತಿ ಮಾಡ್ತೀನಿ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ಕಣಕ ಮತ್ತು ಹೂರಣ ಎರಡೂ ಒಂದೇ ಹದವಾಗಿದ್ದರೆ ಹೋಳಿಗೆ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಿಧಾನವಾಗಿ ಹಾಕ್ಕೊಂಡು ಇವಾಗ ಇದಕ್ಕೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗಿದು ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಬೇಯಿಸಿದರೆ ಆಯಿತು ನೋಡಿ. ಒಂದು ಚಿಟಿಕೆ ಮಾತ್ರ ನಾನು ಅರಿಶಿನ ಇಲ್ಲಿ ಯೂಸ್ ಮಾಡಿರೋದು. ಹೋಳಿಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ನಾನು ಇವಾಗ ಮತ್ತೊಂದು ಹೋಳಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ಬೋದು ಹೋಳಿಗೆ ಯಾವ ರೀತಿ ಉಬ್ತಾ ಇದೆ ನೋಡಿ. ಹಿಟ್ಟು ಮತ್ತು ಹೂರಣ ಹದವಾಗಿದ್ದರೆ ಹೋಳಿಗೆ ಈ ರೀತಿ ಸ್ಮೂತಾಗಿ, ಹೋಳಿಗೆ ಎಲ್ಲೂ ಸಹಿತ ಹರಿದಿಲ್ಲ ನೋಡಿ. ನಾನಿವಾಗ ಎಲ್ಲ ಹೋಳಿಗೆಯನ್ನು ಇದೇ ರೀತಿ ಮಾಡಿ ತೆಗಿತಾ ಇದ್ದೀನಿ. ನಾನಿವಾಗ ಹೋಳಿಗೆ ಜೊತೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಮಾಡ್ತಾಯಿದ್ದೀನಿ. ಫಸ್ಟು ಹೋಳಿಗೆ ಶ್ರೀಕರ್ಣಿ ಮಾಡ್ತಾ ಇರೋದು. ಹೋಳಿಗೆ ಅಂತೂ ಮಾಡ್ತಾನೆ ಇರ್ತೀವಿ, ಆದರೆ ಶ್ರೀಕರ್ಣಿ ಮಾಡಿರಲಿಲ್ಲ. ನಾವು ಪ್ರತಿ ವರ್ಷವೂ ಶ್ರೀ ಬಸವ ಜಯಂತಿ ಹಬ್ಬದಿಂದನೇ ಹೋಳಿಗೆ ಶ್ರೀಕರ್ಣಿನ ಶುರು ಮಾಡೋದು. ನಾವು ಇವಾಗ ಶ್ರೀಕರ್ಣಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿವಾಗ ಒಂದು 5 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಹಣ್ಣನ್ನು ನೀರಲ್ಲಿ ಸ್ವಲ್ಪ ಕ್ಲೀನಾಗಿ ತೊಳೆದುಬಿಟ್ಟು ತೊಗೊಳ್ಳಿ. ಹಾಗೆ ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಒಣಶುಂಠಿ, 3 ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಶ್ರೀಕರ್ಣಿಗೆ. ಇವಾಗ ಈ ರೀತಿ ಮಾವಿನ ಹಣ್ಣಿನ ತೊಟ್ಟನ್ನು ಕಟ್ ಮಾಡಿ ತೆಗೆದುಬಿಡಿ ನೋಡಿ. ಇವಾಗ ನಿಧಾನಕ್ಕೆ ಕಟ್ ಮಾಡಿ, ಹಣ್ಣಿನ ರಸ ಎಲ್ಲ ಕೆಳಗೆ ಹೋಗಿಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡಿ. ಈ ರೀತಿ ಕಟ್ ಮಾಡಿ, ಕೆಲವೊಬ್ಬರು ಕೈಯಲ್ಲೇ ಹಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಮಾಡ್ತಾರೆ. ಮತ್ತು ಈ ಶ್ರೀಕರ್ಣಿನ ಕೆಲವೊಬ್ಬರು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಅಂದರೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಮಾಡೋದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ನೋಡಿ. ಈ ರೀತಿ ಚಾಕುದಿಂದ ಕಟ್ ಮಾಡಿನೂ ಸಹಿತ ಶ್ರೀಕರ್ಣಿನ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ 2 ಸೈಡ್ ಕಟ್ ಮಾಡಿಕೊಂಡು ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದುಬಿಡಿ ನೋಡಿ. ಈ ರೀತಿ ಎಲ್ಲ ಕ್ಲೀನಾಗಿ ತೆಗೆದು ಚಾಕುದಿಂದನೇ ಸ್ವಲ್ಪ ಹೀಗೆ ಹಣ್ಣನ್ನು ತೆಗಿಬೋದು ನೋಡಿ. ಚೆನ್ನಾಗಿ ಬರುತ್ತೆ, ಫುಲ್ ಕ್ಲೀನ್ ಆಗುತ್ತೆ. ಮಾವಿನ ಹಣ್ಣೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಕಟ್ ಮಾಡಿಟ್ಟಿರೋ ಈ ಪೀಸಲ್ಲಿ ಒಂದು 2-3 ಸರಿ ಈ ರೀತಿ ಚಾಕುದಿಂದ ಮಾರ್ಕ್ ಮಾಡ್ಕೊಳ್ಳಿ, ನಿಧಾನವಾಗಿ ಮಾಡ್ಕೊಳ್ಳಿ. ಹಿಂದ್ಗಡೆ ಸಿಪ್ಪೆ ಟಚ್ ಆದರೆ ಸಾಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಮಾಡೋದು ಈಸಿ ನೋಡಿ. ಇವಾಗ ಚಾಕುದಿಂದನೇ ಸ್ವಲ್ಪ ಈ ರೀತಿ ತೆಗೆದ್ರೆ ಆಯಿತು ನೋಡಿ. ಇಲ್ಲಿ ಹಣ್ಣು ಸಹಿತ ವೇಸ್ಟ್ ಆಗೋದಿಲ್ಲ, ತುಂಬ ಕ್ಲೀನಾಗಿ ಬರ್ತಾ ಇದೆ. ನೋಡೋಕ್ಕೂ ಸಹಿತ ಚೆನ್ನಾಗಿರುತ್ತೆ. ನೀವು ಈ ಹಣ್ಣನ್ನು ಮತ್ತೆ ನೀರಲ್ಲಿ ತೊಳೆದು ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟು ಕ್ಲೀನಾಗಿ ಬರ್ತಾ ಇದೆ ನೋಡಿ. ನೋಡಿ ಈ ರೀತಿ ಮತ್ತೊಂದು ತೋರಿಸ್ತಾ ಇದ್ದೀನಿ. ಚಾಕು ತುದಿಯಿಂದ ಈ ರೀತಿ ಒಂದು 2 ಸರಿ ಮಾರ್ಕ್ ಮಾಡಿದರೆ ಆಯಿತು ನೋಡಿ. ಈ ರೀತಿ ಮಾರ್ಕ್ ಮಾಡಿ ಈ ರೀತಿ ಒಳಗಡೆ ಪ್ರೆಸ್ ಮಾಡಿದರೆ ಹಣ್ಣೆಲ್ಲ ಮೇಲೆ ಬಂದುಬಿಡುತ್ತೆ ನೋಡಿ. ಇವಾಗ ಇದೇ ರೀತಿ ಎಲ್ಲ ಹಣ್ಣನ್ನು ನಾನು ತೆಗಿತಾ ಇದ್ದೀನಿ. ಇಷ್ಟಾದರೆ ಆಯಿತು ನೋಡಿ. ಈ ರೀತಿ ಪೀಸ್ ಆಗಿದೆಯಲ್ಲ, ಇವಾಗ ಸ್ಮ್ಯಾಶರಿಂದ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ 1-2 ಸರಿ ಪ್ರೆಸ್ ಮಾಡಿದರೆ ಆಯಿತು. ಹಣ್ಣು ಮೊದಲೇ ಸ್ಮೂತಾಗಿರುತ್ತೆ. 1-2 ಸರಿ ಈ ರೀತಿ ಪ್ರೆಸ್ ಮಾಡಿದರೆ ಎಲ್ಲ ಸ್ಮ್ಯಾಶ್ ಆಯಿತು. ಇವಾಗ ಈ ಸ್ಮ್ಯಾಶರ್ನ ತೆಗೆದುಬಿಟ್ಟು ಮತ್ತೆ ಇವಾಗ ನಾನು ಒಂದು ಪೀಸ್ನ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅಂದರೆ ಶ್ರೀಕರ್ಣಿ ಜೊತೆ ಅಲ್ಲಲ್ಲಿ ಈ ರೀತಿ ಪೀಸ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಣ್ಣು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ನೋಡಿ. ಈ ರೀತಿ ಎಲ್ಲ ತೆಗೆದ್ರೆ ಆಯಿತು. ನೋಡ್ಬೋದು ಸ್ವಲ್ಪನೂ ಸಹಿತ ಹಣ್ಣು ಸಹಿತ ವೇಸ್ಟ್ ಆಗಿಲ್ಲ. ನಮ್ಮ ಶ್ರೀಕರ್ಣಿನ ಇವಾಗ ನೋಡಿ ಈ ರೀತಿ ಗಟ್ಟಿಯಾಗಿ ರೆಡಿಯಾಗಿದೆ. ಇವಾಗ ನಾವು ಬೆಲ್ಲ ಹಾಕ್ತೀವಲ್ಲ, ಸ್ವಲ್ಪ ಇನ್ನೂ ತೆಳ್ಳಗಾಗುತ್ತೆ. ನಾನಿವಾಗ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ.
ಹಾಗೆ ಹಣ್ಣು ಸ್ವೀಟಾಗಿದ್ದರೆ ಸ್ವಲ್ಪನೇ ಸಾಕು. 1-2 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಶ್ರೀಕರಣೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹುಳಿ ಅಂಶ ಇದ್ದರೆ ಅದು ಸಹಿತ ಕಡಿಮೆ ಆಗುತ್ತೆ. ಹಾಗೆ ನಾನಿಲ್ಲಿ ಒಣಶುಂಠಿ ಮತ್ತು ಏಲಕ್ಕಿ ಲವಂಗನ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೇನಕ್ಕೆ ಅಂದರೆ ಅದು ಸಹಿತ ಹುಳಿ ಅಂಶನ ಕಡಿಮೆ ಮಾಡುತ್ತೆ. ನೋಡಿ, ಇವಾಗ ನಮ್ಮ ಶ್ರೀಕರಣೆ ರೆಡಿ ಆಯಿತು. ಚೆನ್ನಾಗಿ ಒಂದು ಸರಿ ಸಕ್ಕರೆ ಬೆಲ್ಲ ಎಲ್ಲನೂ ಕರಗೋ ಹಾಗೆ 1-2 ಸರಿ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಬೆಲ್ಲ ಸಕ್ಕರೆ ಎಲ್ಲ ಕರಗಿ ಆಗಿದೆ. ಈಗ ಅಲ್ಲಲ್ಲಿ ಮಾವಿನಕಾಯಿ ಪೀಸಸ್ ಸಿಗ್ತಾಯಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಶ್ರೀಕರಣೆನೂ ರೆಡಿ ಆಯಿತು. ಇವಾಗ ಇದನ್ನು ಹೋಳಿಗೆ ಜೊತೆ ಸರ್ವ್ ಮಾಡೋಣ ಬನ್ನಿ. ನೋಡಿ, ಹೋಳಿಗೆ ಮತ್ತು ಶ್ರೀಕರಣೆ ಎರಡೂ ರೆಡಿ ಆಯಿತು. ನೈವೇದ್ಯ ಕೂಡ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆದ್ದು. ನೀವು ಸಹಿತ ಈ ರೀತಿ ಹೋಳಿಗೆನ ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ಬಸವ ಜಯಂತಿಯ ಶುಭಾಶಯಗಳು. ಮತ್ತು ನಾಳೆ ಮತ್ತೊಂದು ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.